ನಾನು ಸನ್ಮತಿ ಅಂತ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮಾಲೀಕ. ಈಗ ಇವತ್ತು ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, HSRP ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಇದ್ರ ಬಗ್ಗೆ ಮಾತಾಡೋಣ ಅಂತ 2 ನಿಮಿಷ. ಇದು ಈಗ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಜೂನ್ 12ನೇ ತಾರೀಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಲಾಸ್ಟ್ ಡೇಟ್ ಅಂದರೆ ಎಲ್ಲ ವಾಹನ ಸವಾರರು ದಯವಿಟ್ಟು ಕೇಳಿಸ್ಕೊಳ್ಳಿ. 2019 ಮಾರ್ಚ್ ಹಿಂದ್ಗಡೆ ಇರೋಂತಕ್ಕಂಥ ವಾಹನಗಳು ಯಾವುದೇ ಇರಲಿ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬಸ್ಸು, ಲಾರಿ, ಎನಿವನ್ ಎಲ್ಲ ವಾಹನಗಳು ಕೂಡ 2019 ಮಾರ್ಚ್ ಹಿಂದ್ಗಡೆ ಇದಾವೆ ಏನು ವೆಹಿಕಲ್ ಇದೆಯಾ, ವಾಹನಗಳಿದೆಯಾ, ಆ ವಾಹನಗಳು ಮಾತ್ರ ನೀವು HSRP ಪ್ಲೇಟನ್ನು ಮಾಡ್ಸೋಕ್ಕೆ ಅಪ್ಲಿಕೇಶನ್ ಹಾಕಿ. ಅದರ ನಂತರ ಬಂದಿರೋಂಥ ವೆಹಿಕಲ್ಗಳು 2019 ಮಾರ್ಚ್ ನಂತರ ಬಂದಿರೋದು HSRP ಮಾಡಿಸೋ ಅವಶ್ಯಕತೆ ಇಲ್ಲ. ಅದು ಆಲ್ರೆಡಿ HSRP ಆಗಿ ಬಂದಿರುತ್ತೆ. ಈಗ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟನ್ನು ಹೇಗೆ ತಗೋಬೇಕು ಅಂದರೆ, ಇಲ್ಲಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆದ ಸಿಸ್ಟಮಲ್ಲಿ ಆನ್ಲೈನಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಿದ್ರೆ ಒಂದು ಇದು ಬರುತ್ತೆ, ಹತ್ತಿರದ ಒಂದು ಲೊಕೇಶನ್ ಕೇಳುತ್ತೆ, ಶೋರೂಮ್ ಲೊಕೇಶನ್. ಅದನ್ನು ನೀವು ಎಲ್ಲಿ ಲೊಕೇಶನ್ ಕೊಡ್ತೀರೋ ಅಲ್ಲಿಗೆ ಹೋಗಿ ನೀವು ಶೋರೂಮಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಇದು ನಿಮ್ಮ ಅಮೌಂಟ್ ಕೂಡ ನಿಮ್ಮ ಫೋನ್ ಪೇನಲ್ಲೇ ಕಟ್ ಆಗುತ್ತೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕಂಪಲ್ಸರಿಯಾಗಿ ಮಾಡಿಸಿ. ಯಾಕೆ ಅಂದರೆ ಮಾಡಿಸ್ಲಿಲ್ಲ ಅಂದರೆ ನೀವು ಮತ್ತೆ ಸಿಕ್ಕಾಪಟ್ಟೆ ದಂಡ ತೆರ್ತೀರ. ಈ ಜೂನ್ 12ರ ನಂತರ ಮಿನಿಮಮ್ಮು ಒಂದು ಎಷ್ಟು ಭಾಳ ದಂಡ ತೆರಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೀವು ಮಾಡಿಸಿ, ಆಯಿತಾ? ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಇದು ಕೋರ್ಟ್ ಆದೇಶ ಆಗಿರೋದ್ರಿಂದ ಜೂನ್ 12ನೇ ತಾರೀಕು ಲಾಸ್ಟ್ ಕೊನೆಯ ದಿನಾಂಕ ಆಗಿರೋದ್ರಿಂದ ನೀವು ದಯವಿಟ್ಟು ತಪ್ಪದೆ ಇದನ್ನ ಮಾಡಿಸಿ. ಇಲ್ಲ ಅಂದ್ರೆ ಭಾರಿ ದಂಡ ತೆರಬೇಕಾಗತ್ತೆ, ಆಯ್ತಾ? ಹೇಳಿ. ಸ್ನೇಹಿತರೆ, ಬರೀ HSRP ಒಂದೇ ಅಲ್ಲ, ನಾನು ಪ್ರತಿ ವಾಹನ ಸವಾರರಿಗೆ ಏನು ಹೇಳ್ತೀನಿ ಅಂದರೆ, ಯಾವುದೇ ವಾಹನ ಇರಲಿ, ಯಾವುದೇ ಗಾಡಿ ಇರಲಿ, ನೀವು ಫಸ್ಟ್ ಮೊದಲು ಇನ್ಶೂರೆನ್ಸನ್ನು ಮಾಡಿಸಿ. ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಆದರೂ ಆಗ್ಬೋದು, ಫುಲ್ ಇನ್ಶೂರೆನ್ಸ್ ಆದರೂ ಆಗ್ಬೋದು. ಒಟ್ಟು ಇನ್ಶೂರೆನ್ಸನ್ನು ಮಾಡದೆ ಗಾಡಿನ ತೆಗಿಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇನ್ಶೂರೆನ್ಸ್ ಇಲ್ಲದೆ ಅಪಘಾತ ಆಗಿರೋ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ಅವರು ಲಕ್ಷಗಟ್ಟಲೆ ತಮ್ಮ ಮನೆ ಮಠಗಳನ್ನೇ ಮಾರ್ಕೊಂಡು ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ವಾಹನಕ್ಕೆ ಅಟ್ಲೀಸ್ಟ್ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆರು ಮಾಡಿಸಿದ್ರೆ ನೀವು ಸೇಫ್ ಅಂಡ್ ಸೆಕ್ಯೂರ್ ಆಗಿರ್ತೀರ, ಆರಾಮಾಗಿ ಮನೆಗೆ ನಿದ್ದೆ ಮಾಡ್ತೀವಿ. ಮತ್ತು ಇನ್ನೊಂದು ಸ್ನೇಹಿತರೆ, ನೀವು ಗಾಡಿ ಕೊಟ್ಟಾಗ ಯಾರಿಗಾರು ನಿಮ್ಮ ವಾಹನನ ಬೇರೆಯವರಿಗೆ ವರ್ಗಾವಣೆ ಮಾಡಿಸಿದಾಗ ಅದನ್ನು ತಪ್ಪದೆ ನೀವು ನಿಮ್ಮ ಹೆಸರಲ್ಲಿ ಇದ್ದ RC ಕಾರ್ಡನ್ನು ಅವ್ರ ಹೆಸರಿಗೆ ವರ್ಗಾವಣೆ ಮಾಡಿಸಿ, ಟ್ರಾನ್ಸ್ಫರ್ ಮಾಡಿಸಿ ಕೊಟ್ಟರೆ ಚೆನ್ನಾಗಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅವರು ನೀವು ಗಾಡಿ ಕೊಟ್ಟಂಥ ಗಾಡಿನ ಅವರು ರನ್ನಿಂಗ್ ಮಾಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಇನ್ಶೂರೆನ್ಸ್ ಮುಗಿಯುತ್ತಾ ಗೊತ್ತಿಲ್ಲ. ಇನ್ಶೂರೆನ್ಸ್ ಮುಗಿದಾದ್ಮೇಲೆ ನಾಳೆ ಏನಾದ್ರು ಅಪಘಾತ ಆದಾಗ ಅದು ನೀವೇನೇ 2930 ಫಾರಮಿಗೆ ಸೈನ್ ಮಾಡಿಕೊಟ್ಟಿದ್ರು ಕೂಡ ಅವರು ಏನೋ ನಿಮಗೆಲ್ಲ ಜವಾಬ್ದಾರಿ ಕೂಡ ನೀವೇ ಹೊರಬೇಕಾಗುತ್ತೆ. ಕೋರ್ಟಿಂದ ನೋಟಿಸ್ ಕೂಡ ನಿಮಗೆ ಬರುತ್ತೆ. ಅದರ ಅಪಘಾತನ ದೊಡ್ಡ ಮೊತ್ತದ ದಂಡವನ್ನು ನೀವೇ ಕಟ್ಟಬೇಕಾಗುತ್ತೆ. ಅದಕ್ಕೆ ನೀವು ಏನು ಗಾಡಿ ಕೊಟ್ಟಿರ್ತೀರೋ, ನೀವು ಯಾವುದೇ ವಾಹನನ ಬೇರೆಯವ್ರಿಗೆ ಮಾರಾಟ ಮಾಡಿದ್ರೆ ಅದನ್ನು ನೀವೇ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಮಾಡಿಸ್ಕೊಡೋದು ಬಹಳ ಸೂಕ್ತ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಬರೀ 2930 ಫಾರಮಿಗೆ ಸೈನ್ ಮಾಡಿಕೊಟ್ರೆ ನಮ್ಮ ಕೆಲಸ ಮುಗೀತು ಅನ್ನೋರೇ ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ನಾನೇನು ನೋಡಿರೋರೆ ನಾನು ಹೇಳ್ತಿದ್ದೀನಿ. ಅವರು ಗಾಡಿ ನೀವು 2930 ಫಾರಮ್ ಸೈನ್ ಮಾಡಿಕೊಟ್ರು, ನಾಳೆ ಏನಾದ್ರು ಅಪಘಾತ ಆದಲ್ಲಿ ಅದರ ಭಾರಿ ದಂಡ ಮೊತ್ತವನ್ನು ನೀವೇ ಕಟ್ಟಬೇಕಾಗುತ್ತೆ. ಅಂದರೆ RC ಓನರೇ ಕಟ್ಟಬೇಕಾಗತ್ತೆ. ಯಾಕೆಂದರೆ ಇದು ಕೋರ್ಟ್ ಆದೇಶ ಕೂಡ ನಿಮಗೆ ಬರುತ್ತೆ. ಆದ್ದರಿಂದ ಸ್ನೇಹಿತರೆ, ನೀವು ವಾಹನ ಕೊಟ್ಟಾಗ ನೀವು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸೇ ಕೊಡೋದು ಉತ್ತಮ. ಇದೊಂದು ಮಾಹಿತಿನ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮ್ಮ ಗಾಡಿನ ಇನ್ಶೂರೆನ್ಸನ್ನು ತಪ್ಪದೇ ಕಾಲಕ್ಕೆ ನೋಡ್ಕೊಂಡು 1 ವಾರ ಮುಂಚಿತವಾಗಿ ಮಾಡಿಸಿ. ಮತ್ತು ಇನ್ನೊಂದು ಅಂದರೆ ವಾಯು ಮಾಲಿನ್ಯ ತಪಾಸಣೆ, ಅದನ್ನು ಕೂಡ ಅಪಘಾತ ಆದಾಗ ಒಂದು ಡಾಕ್ಯುಮೆಂಟ್ ಆಗಿ ಕೇಳ್ತಾರೆ ಇವತ್ತಿನ ಇದರಲ್ಲಿ.
ಅಪಘಾತವಾದಾಗ, ನಿಮ್ಮ ಯಾವುದೇ ವಾಹನ ಅಪಘಾತವಾದಾಗ ಒಂದು ಡಾಕ್ಯುಮೆಂಟ್ ಏನಂದರೆ ವಾಯು ಮಾಲಿನ್ಯ ಸರ್ಟಿಫಿಕೇಟ್, ಎಮಿಷನ್ ಸರ್ಟಿಫಿಕೇಟ್, ಹೊಗೆ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಅದು ಕೂಡ ನಾನು ಹೇಳ್ತಾ ಇದ್ದೀನಿ, ಅದನ್ನು ಕೂಡ ನೀವು ಒಂದು ದಾಖಲಾತಿ ಪತ್ರ ಮಾಡಿಸಿ ಇಟ್ಕೊಳ್ಳಿ ನಿಮ್ಮ ವಾಹನದಲ್ಲಿ. ಇಲ್ಲ ಅಂತಂದರೆ ಅದಕ್ಕೂ ಕೂಡ ಹೊರಗಡೆ 500 ರಿಂದ 1000 ರೂಪಾಯಿ ದಂಡ ಬೀಳೋ ಚಾನ್ಸಸ್ ಇರುತ್ತೆ. ವಾಯು ಮಾಲಿನ್ಯ ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ವಾಹನವನ್ನು ವಾಯು ಮಾಲಿನ್ಯ ತಪಾಸಣೆ ಮಾಡಿಸಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ನಮ್ಮ ವಿಡಿಯೋವನ್ನ ಎಲ್ಲ ಗ್ರೂಪ್ಗಳಿಗೂ ಸಮೇತ ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದ್ರೆ ಇವತ್ತಿನ ದಿನ ನಾನು ಅತಿ ಮುಖ್ಯವಾದ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇನಪ್ಪಾ ಅಂದ್ರೆ HSRP ಪ್ಲೇಟ್ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಅದರ ಗಡುವನ್ನ 3 ತಿಂಗಳು ಮುಂದೂಡಿದ್ರು ಸ್ನೇಹಿತರೆ. ಆದರೆ ಈ ತಿಂಗಳು 31ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ HSRP ಪ್ಲೇಟ್ ಅನ್ನ ನಿಮಗೆ ಹತ್ತಿರ ಇರ್ತಕ್ಕಂತಹ ಯಾವುದೇ ಕಂಪ್ಯೂಟರ್ ಸೆಂಟರ್ ಇರ್ಬೋದು, ಶೋರೂಮ್ ಇರ್ಬೋದು, ಅಲ್ಲಿ ನೀವು ನಿಮ್ಮ HSRP ಪ್ಲೇಟ್ ಅನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನೀವೇನಾದ್ರೂ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ. ನಿಮಗೆ ಪೊಲೀಸ್ ಏನು ನಿಮಗೆ ಟ್ರಾಫಿಕ್ ಪೊಲೀಸ್ ಇದೆಯೋ ಆ ಪೊಲೀಸು ಎಲ್ಲಿ ಕೈ ಅಡ್ಡ ಹಾಕ್ತಾರೋ ಅಲ್ಲಿ ನೀವು ಸುಮಾರು 500 ರೂಪಾಯಿಯಿಂದ 2000 ರೂಪಾಯಿವರೆಗೂ ನೀವು ದಂಡವನ್ನ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಪ್ರತಿಯೊಬ್ಬರು HSRP ಪ್ಲೇಟ್ ಅನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಈಗ ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ಸನ್ಮತಿ ಜೈನ್ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಡ್ರೈವಿಂಗ್ ಸ್ಕೂಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮತಿ ಜೈನ್ ಅವರು ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿಯನ್ನ ನೀಡಿದ್ದಾರೆ. ನೀವು ನೋಡಿದ್ದೀರಾ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂತಹ ಸೈಬರ್ ಸೆಂಟರ್ ಅಲ್ಲಿ ಮಾಡಿಸಿ. ಆಮೇಲೆ ನೀವೇ ಮಾಡ್ತೀವಿ ಅಂತ ಹೋದ್ರೂ ಸಮೇತ ಬುಕ್ ಮೈ HSRP ಅಂತ ಇದೆ, ಅಥವಾ SIAM ಅಂತ ಇದೆ ಮೇನ್ ವೆಬ್. ಆ ವೆಬ್ಸೈಟ್ ಅಲ್ಲಿ ಮಾಡಿ. ತುಂಬಾ ಫೇಕ್ ವೆಬ್ಸೈಟ್ಗಳು ಇದಾವೆ. ನಾನು ಕೂಡ ಸುಮಾರು 3 ರಿಂದ 4 ಸತಿ ನನ್ನ ಹಣವನ್ನ ಕಳ್ಕೊಂಡಿದ್ದೀನಿ. ಸುಮಾರು 480, 425 ಆ ತರ ತುಂಬಾ ಅಮೌಂಟ್ ನಂದು ಸಮೇತ ಹೋಗಿದೆ ಪಬ್ಲಿಕ್ ಮಾಡಬೇಕಾದ್ರೆ. ಹಾಗೆ ನೀವು ಕೂಡ ನೋಡಿ ಮುಂಜಾಗ್ರತೆ ವಹಿಸಿ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿ. ಯಾಕೆಂದ್ರೆ ಸುಮ್ನೆ 100 ರೂಪಾಯಿ ದುಡಿಯೋದು ತುಂಬಾ ಕಷ್ಟ ಇರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ ಎಲ್ಲ ಹೋಗಿ ಅಪ್ಲಿಕೇಶನ್ ಫೀಸ್ ಯಾವ ಕೊಡೋದು ಅಂತ ಎಷ್ಟೋ ಜನ ಮೊಬೈಲ್ ಅಲ್ಲೇ ಹಾಕಕ್ ಹೋಗಿ ಫೇಕ್ ವೆಬ್ಸೈಟ್ ಅಲ್ಲಿ ದುಡ್ಡನ್ನ ಕಳ್ಕೊಂಡು ಮತ್ತೆ ನಮ್ಮಂತ ಕಂಪ್ಯೂಟರ್ ಸೆಂಟರ್ ಹತ್ರ ಬಂದು ಹಾಕ್ಸಿರೋ ಘಟನೆಗಳು ಇದಾವೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ತುಂಬಾ ಕೇರ್ ಆಗಿ ಮಾಡಿ. ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಖಂಡಿತ ನೀವೇ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲೇ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಇಲ್ಲಪ್ಪ ಯಾಕೆ ಬೇಕು, ಅದ್ರ ಬಗ್ಗೆ ತುಂಬಾ ತಿಳುವಳಿಕೆ ಇಲ್ಲ ಅಥವಾ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಖಂಡಿತ ನೀವು ಅದನ್ನ ಕೈಯೂ ಸಮೇತ ಮಾಡಕ್ ಹೋಗ್ಬೇಡಿ. ಬಂದ್ರಿ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಹಾಕ್ಸಿ. ನಂದು ಸಮೇತ ಕಂಪ್ಯೂಟರ್ ಸೆಂಟರ್ ಇದೆ ಹೊಸದುರ್ಗದಲ್ಲಿ, ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮುಂಭಾಗ SVP ಕಂಪ್ಯೂಟರ್ ಅಂತ ಇದೆ ಸ್ನೇಹಿತರೆ. ಅಲ್ಲಿ ಬನ್ನಿ. ಅಲ್ಲೂ ಕೂಡ ನಾವು HSRP ಪ್ಲೇಟ್ ಅನ್ನ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕೊಡ್ತೀವಿ. ಯಾವ ಡೇಟ್ ಅಲ್ಲಿ ಸ್ಲಾಟ್ ಇದೆಯೋ ಆ ಸ್ಲಾಟ್ ನೆಕ್ಸ್ಟ್ ಡೇ ನೀವು ಹೋಗಿ ನೀವು HSRP ಪ್ಲೇಟ್ ಅನ್ನ ಕಲೆಕ್ಟ್ ಮಾಡ್ಕೊಬಹುದು, ಅಥವಾ ನೀವೇ ಗಾಡಿಯನ್ನ ತೆಗೆದುಕೊಂಡು ಹೋದ್ರೆ ಅಲ್ಲೇ ನಿಮಗೆ ಅದನ್ನ ಫಿಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಇದು ಮಾಮೂಲಿ ಸ್ಕ್ರೂ ಅನ್ನ ಹಾಕಿ ಫಿಟ್ ಮಾಡೋದಲ್ಲ, ಅದು ಗ್ರೀವ್ ಹೊಡೆದು ಫಿಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆ ಸ್ಲಾಟ್ ಎಂದಿದೆಯೋ ಅದ್ರ ನೆಕ್ಸ್ಟ್ ಡೇ ಹೋಗಿ. ಅವತ್ತೇ ಹೋದ್ರೆ ನಿಮಗೆ ಕೊರಿಯರ್ ಅಲ್ಲಿ ಇರ್ಬೋದು, ಪೋಸ್ಟ್ ಅಲ್ಲಿ ಇರ್ಬೋದು, ಅವರಿಗೆ ಪ್ಲೇಟ್ ತಲುಪದೇ ಇರ್ಬೋದು. ಸೊ ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ಹೋದ್ರೆ ನಿಮಗೆ ಖಂಡಿತ ಆ ಪ್ಲೇಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತೆ ನೀವು ಅಲ್ಲಿ ಹೋಗಿ ಯಾವುದೇ ರೀತಿ ಹಣವನ್ನ ಕೊಡೋ ಹಾಗಿಲ್ಲ. ಯಾಕೆಂದ್ರೆ ನೀವು ಆನ್ಲೈನ್ ಅಲ್ಲಿ ಆಲ್ರೆಡಿ ಪೇ ಆಗಿರ್ತೀರ ವಿತ್ ಫಿಟ್ಮೆಂಟ್ ಚಾರ್ಜ್ ಸಮೇತ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಮತ್ತೆ ಅಲ್ಲಿ ಯಾವುದೇ ಹಣವನ್ನ ಕೊಡೋ ಅವಶ್ಯಕತೆನೂ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನೀವು ಖಂಡಿತ ಮೊದಲು ನಿಮ್ಮ ವಾಹನವನ್ನ HSRP ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ HSRP ಅಂದ್ರೆ ಏನು, HSRP ಇಂದ ಏನೆಲ್ಲ ಉಪಯೋಗ ಇದೆ ಅನ್ನೋದು ನಾನು ಹಿಂದೆ ವಿಡಿಯೋವನ್ನ ಮಾಡೀನಿ. ನನ್ನ ಯೂಟ್ಯೂಬ್ ಚಾನಲ್ ರುದ್ರೇಶ್ ಕೋಟೆನಾಡು ಎಂಬ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಿಂದೆ ನೋಡಿ. HSRP ಅಂದ್ರೆ ಏನು, ಅದಕ್ಕೆ ಏನಕ್ಕೋಸ್ಕರ ಮಾಡಿಸ್ತಾರೆ, ಅದನ್ನ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ ಸ್ನೇಹಿತರೆ. ಖಂಡಿತ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಮೊದಲು ಬಂದು ನೀವು HSRP ಪ್ಲೇಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಬಾಯ್ ಬಾಯ್.